ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಪತ್ರಿಕೋದ್ಯಮಕ್ಕೆ ಅವ್ಯವಸ್ಥೆ ಸುಧಾರಿಸುವ ಶಕ್ತಿ ಇದೆ. ಉತ್ತಮ ಬರವಣಿಗೆಯ ಶಕ್ತಿಗೆ ಹಾಸನಾಂಬ ಜಾತ್ರೆ ಉದಾಹರಣೆ. ವಿಧಾನ ಪರಿಷತ್ ಸದಸ್ಯ ಹಿರಿಯ ಪತ್ರಕರ್ತ ಕೆ ಶಿವಕುಮಾರ್ ಹೇಳಿಕೆ. 20 ಎಕರೆ ಜಮೀನು ವಿವಾದ. ನ್ಯಾಯಾಲಯದಲ್ಲಿ ಪ್ರಕರಣ ಇರುವಾಗಲೇ ಅಣ್ಣನಿಂದ ತಮ್ಮನ ಕೊಲೆ. ಅರ್ಕಲ್ಗೂಡು ಸಮೀಪ ದಾರುಣ ಘಟನೆ. ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ನಗರದ ಪವನಪುತ್ರ ಸಭಾಂಗಣದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಹಾಗೂ ಹಿರಿಯ ಪತ್ರಕರ್ತ ಕೆ ಶಿವಕುಮಾರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿ, ಪತ್ರಕರ್ತರ ಸಂಘಟನೆಯು ಜಾತಿ, ಧರ್ಮ ಮತ್ತು ಭಾಷೆಯ ಎಲ್ಲೆ ಮೀರಿ ಬೆಳೆಯಬೇಕು. ಪತ್ರಕರ್ತರು ತಮ್ಮ ವೃತ್ತಿಯ ಗೌರವಕ್ಕೆ ಚ್ಯುತಿ ಬರದಂತೆ ಕೆಲಸ ಮಾಡಬೇಕು. ಇಂದು ಹೆಚ್ಚುತ್ತಿರುವ ಕಟ್ ಕಾಪಿ ಪೇಸ್ಟ್ ಪತ್ರಿಕೋದ್ಯಮವನ್ನು ಬಿಟ್ಟು ಪತ್ರಕರ್ತರು ವಿಭಿನ್ನವಾಗಿ ಬರೆಯುವ ಮೂಲಕ ಜನತೆಗೆ ಹೊಸತನವನ್ನು ನೀಡಬೇಕೆಂದು ಕರೆ ನೀಡಿದ ಅವರು, ಒಂದು ಉತ್ತಮ ಬರವಣಿಗೆಯ ಮೂಲಕ ಅವ್ಯವಸ್ಥೆಗಳನ್ನು ಸುಧಾರಿಸುವ ಶಕ್ತಿ ಪತ್ರಿಕೋದ್ಯಮಕ್ಕಿದೆ. ಈ ಬಾರಿಯ ಹಾಸನಾಂಬ ಜಾತ್ರಾ ಮಹೋತ್ಸವ ಉತ್ತಮವಾಗಿ ಜರುಗಲು ಹಿಂದಿನ ವರ್ಷ ದೇವಾಲಯದ ಅವ್ಯವಸ್ಥೆಯ ಕುರಿತು ಬರೆದ ವರದಿಗಳೇ ಕಾರಣ ಎಂದು ಉದಾಹರಣೆ ನೀಡಿದರು. ನಾವು ಯಾವತ್ತು ನಮ್ಮ ಒಗ್ಗಟ್ಟಿನಲ್ಲಿ ಎಕ್ಸಿಬಿಟ್ ಮಾಡಿ ಅವನು ಇಲ್ಲಗಡೆ ನಾವು ಭಾರ ಹಾಕಲ್ಲ, ಆವತ್ತವರೆಗೂ ಈ ಸಮಸ್ಯೆಗಳು ಬಗೆಹರಿಯಲ್ಲ. ನಾವು ಅದಕ್ಕೆ ಇವತ್ತು ಇನ್ಶೂರೆನ್ಸ್ ಇರ್ಬೋದು, ಇಲ್ಲಾಂದ್ರೆ ಬಸ್ ಪಾಸ್ ಇರ್ಬೋದು, ಇಲ್ಲ ಪೆನ್ಷನ್ ಇರ್ಬೋದು, ದೊಡ್ಡ ಈಗ ಹೇಳ್ತೀನಲ್ಲ, ಇದೆಲ್ಲ ಅನೌನ್ಸ್ ಮಾಡೋಕ್ಕೆ ಸರಿ. ಇದು 40,000 ಸಂಬಳ ಇರಬಾರ್ದು ಅಂತ ಅಂದ್ಬಿಟ್ಟು ಹೇಳಿದ್ರೆ 40,000 ಸಂಬಳನೇ ತೊಗೊಂಬಾರ್ದ ಪತ್ರಕರ್ತರು? ಯಾವ ಮಟ್ಟಕ್ಕೆ? ಆಮೇಲೆ ಪತ್ರಕರ್ತರಿಗೆ ಯಾಕೆ ಪೆನ್ಷನ್ ಕೊಡಬೇಕು ಅಂತ ಕೇಳೋವಂಥ ಅಧಿಕಾರಿಗಳು ಇವತ್ತಿದ್ದಾರೆ. ಏನೋ ಅವ್ರ ತಾತನ ಮನೆಯಿಂದ ಅವ್ರ ಅಪ್ಪನ ಮನೆಯಿಂದ ತಗೊಂಬಂದು ನಮಗೆ ಸಾಗಿಸಿ ಕೊಟ್ಟಂಗೆ ನಾವು ಸಮಾಜ ಕಟ್ಟಿದ್ದು ಸ್ವತಂತ್ರ ಪೂರ್ವದಿಂದ ಇವತ್ತಿನವರೆಗೂ ನಾವು ಹಂತವಾಗಿ ಪತ್ರಕರ್ತರು ಈ ದೇಶನ ಕಟ್ಟೋದಕ್ಕೆ, ಈ ದೇಶ ಈ ಮಟ್ಟಕ್ಕೆ ಬರೋದಕ್ಕೆ ನಮ್ಮ ಕೊಡುಗೆನೂ ಭಾಳಷ್ಟಿದೆ. ನಾವೇನು ಸುಮ್ಮನೆ ಏನೂ ಇಲ್ಲ. ನಾವು ಮನ್ಸು ಮಾಡಿದ್ದಿದ್ರೆ ಎಷ್ಟು ಜನ ತೊಗೊಬೋದಾಗಿತ್ತು? ಇವತ್ತು ಮನ್ಸು ಮಾಡಿದ್ರೆ ನನ್ನದವನು 10 ಸೈಟ್ ತೊಗೊಬೋದು. ಯಾವನಾದ್ರೂ ಒಂದು ಅರ್ಧ ಇಂಚು ಕೊಟ್ಟಿದ್ದಾನೆ ಅಂತಂದ್ರೆ ನಾವು ಇದ್ದಿದ್ದು 40-60ನ 30-50 ಮಾಡ್ಕೊಂಬಿಟ್ಟು ನಾವೆಲ್ಲರೂ ಸೇರ್ಕೊಂಡ್ಬಿಟ್ಟು, ಯಾಕಂದ್ರೆ ಇನ್ನೂ 40 ಜನಕ್ಕೆ ಎಕ್ಸ್ಟ್ರಾ ಸಿಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ವ ಅದ್ರ ವ್ಯಾಲ್ಯೂ. ಹಂಗಾಗಿ ಪತ್ರಕರ್ತರು ಭಾಳಷ್ಟು ಜನಕ್ಕೆ ಅದೆಲ್ಲ ಹೌಸಿಂಗ್ ಬೋರ್ಡಲ್ಲಿ ಸೈಟ್ ಸಿಕ್ಕಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಕೆಲವ್ರಿಗೆ ಇಲ್ಲಿ ಆ ಕಾಲದಲ್ಲಿ ಯಾರ್ಯಾರು ಸಿಕ್ಕಿದೋ ಗೊತ್ತಿಲ್ಲ ನನಗೆ, ಒಂದಷ್ಟು ಜನಕ್ಕೆ ಸಿಕ್ಕಿದೆ. ನೀವೇ ಹೌಸಿಂಗ್ ಲೇಔಟ್ ಮಾಡ್ಕೊಂಡು ಸರ್ಕಾರದಲ್ಲಿ ಹೋರಾಟ ಮಾಡಿ ಜಮೀನು ತೊಗೊಂಡು, ಇಲ್ಲಾಂದರೆ ಪ್ರೈವೇಟ್ ಡೆವಲಪರ್ ಜೊತೆ ಟೈಅಪ್ ಮಾಡಿಕೊಂಡು ಮೊದಲನೇದಾಗಿ ನೀವಿರೋದಕ್ಕೆ ಇಷ್ಟು ವರ್ಷಗಳ ಕಾಲ ಪತ್ರಿಕೋದ್ಯಮ ಮಾಡಿದ್ದಕ್ಕೆ ಒಂದು ಸೂರು ಅದನ್ನು ಭದ್ರ ಮಾಡ್ಕೊಂಡು ಮಕ್ಕಳನ್ನ ಚೆನ್ನಾಗಿ ಓದಿಸಿ, ಎಲ್ಲ ಸವಲತ್ತನ್ನು ಉಪಯೋಗಿಸಿ, ಮುರಾರ್ಜಿ ದೇಸಾಯಿ ಇರ್ಬೋದು, ನವೋದಯ ಇರ್ಬೋದು, ಇಂಥ ಕಡೆ ಎಲ್ಲ ಸೇರಿಸಿ ಮಕ್ಕಳನ್ನ ಚೆನ್ನಾಗಿ ಓದಿಸಿ, ಆವಾಗ ನಿಮಗೆ ಜೀವನ ಸುಧಾರಣೆ ಆಗುತ್ತೆ. ಯಾಕಂತಂದರೆ ನಮ್ಮನ್ನ ಹೊರಗಡೆ ನೋಡೋರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಭಾಳ ಆರಾಮಾಗಿದ್ದೀವಿ ಅಂತ ಅಂದ್ಕೊಂಡಿದ್ದಾರೆ. ನಮ್ಮ ಬದುಕು ನಮಗೆ ಗೊತ್ತು. ಯಾಕಂತಂದರೆ ಇಂಥ ಪೌರಾಣಿಕ ನಾಟಕ ಸ್ಟೇಜಲ್ಲಿ ಆಕ್ರಮಣ ಮಾತ್ರ ವಿಜಿಲ್ ಬೀಳ್ತೈತೆ ಅಷ್ಟೇ. ಅವತಾರ ಬಿಚ್ಚಿದ ಮೇಲೆ ಮಾತ್ರ ಮನೇಲಿ ಬೈಸ್ಕೊಳ್ತೀವಿ ನಾವು. ಎಲ್ಲ ಪತ್ರಕರ್ತರ ಕತೆ ಇಷ್ಟನೇ. ಮೋಸ್ಟ್ಲಿ ನನ್ನ ಹೆಂಡತಿ ಬೈದು 28 ವರ್ಷ ಬೈಯೋದು ಬಿಟ್ಬಿಟ್ಟಿದ್ದಾಳೆ, ಏನಾರು ಮಾಡ್ಕೊ ಹೋಗು ಅಂತ ಅಂದ್ಬಿಟ್ಟು. ಹಂಗಾಗಿ ನಮ್ಗೆಲ್ಲನೂ. ಸಂಘದ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದ ಜೆಆರ್ ಕೆಂಚೇಗೌಡ ಮಾತನಾಡಿ, ಸಂಘದ ಪರವಾಗಿ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲು ಉದ್ದೇಶಿಸಲಾಗಿದೆ. ಈ ಅವಧಿಯಲ್ಲಿ ಜಿಲ್ಲೆಯ ಪತ್ರಕರ್ತರಿಗೆ ಉತ್ತಮವಾದ ಸಹಕಾರ ದೊರಕಿಸಿಕೊಡುವ ಗುರಿ ಹೊಂದಲಾಗಿದೆ. ಸಂಘದಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಬಾಳಬೇಕು ಹಾಗೂ ಸಾಂಸ್ಕೃತಿಕ ಮತ್ತು ಸಾಹಿತ್ಯಾತ್ಮಕವಾಗಿ ಸಂಘವನ್ನು ಕಟ್ಟುವ ಉದ್ದೇಶದಿಂದ ಸಮನ್ವಯ ಸಮಿತಿ, ಕ್ರೀಡಾ ಸಮಿತಿ ಮತ್ತು ಸಾಂಸ್ಕೃತಿಕ ಸಮಿತಿಗಳನ್ನು ರಚಿಸಲಾಗಿದೆ. ಪ್ರಸ್ತುತ ದಿನಗಳಲ್ಲಿ ವೃತ್ತಿ ನೈಪುಣ್ಯತೆಯನ್ನು ಕಾಪಾಡಿಕೊಳ್ಳುವುದು ಅನಿವಾರ್ಯ. ಸಮಾಜವು ಪತ್ರಕರ್ತರನ್ನು ನೋಡುವ ದೃಷ್ಟಿಕೋನವನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಸಂಘವು ಕಾರ್ಯಪ್ರವೃತ್ತವಾಗಲಿದೆ ಎಂದು ತಿಳಿಸಿದರು. ನೀವು ಒಳ್ಳೆಯ ಕೆಲಸ ಮಾಡಿ ಅಂತ ಪ್ರೋತ್ಸಾಹ ನೀಡಿದ್ದೀರಿ. ಹಾಗಾಗಿ ನನ್ನ ಮತ್ತು ನನ್ನ ತಂಡದ ಪರವಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈ ಚುನಾವಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಆತ್ಮೀಯ ರವಿಕುಮಾರ್ ಅವರು, ಹಾಸನ ಜಿಲ್ಲಾ ಚುನಾವಣೆ ನಡೆಸಿಕೊಟ್ಟಂತಹ ರಾಜೇಶ್ ಅವರು, ಮೋಹನ್ ಅವರು, ಹಾಗೂ ಈ ಚುನಾವಣೆಯಲ್ಲಿ ನಮ್ಮ ತಂಡಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲರನ್ನೂ ಕೂಡ ಸ್ಮರಿಸುತ್ತಾ, ನಾವು ಈಗಾಗಲೇ ನಾನಿದು 2ನೇ ಬಾರಿ ಈ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಅದು ನನ್ನ ಸೌಭಾಗ್ಯ ಅಂತ ಭಾವಿಸಿದ್ದೀನಿ.
ಈಗಾಗಲೇ ನಾವು ಹಲವಾರು ಚಿಂತನೆಗಳನ್ನ ಇಟ್ಕೊಂಡು ಈ ಸಂಘದ ನೇತೃತ್ವವನ್ನು ವಹಿಸಿದ್ದೇವೆ. ಮೊದಲನೇದಾಗಿ ಈ ಜಿಲ್ಲೆಯ ಪತ್ರಕರ್ತರಿಗಾಗಿ ಏನಾದರೂ ಒಂದು ಸಹಾಯ ಮಾಡಬೇಕು, ಸಹಾಯ ಆಗಬೇಕು ಅನ್ನೋ ಉದ್ದೇಶ ನಮ್ಮ ಮೂಲ ಉದ್ದೇಶ ನಾವು ಮತ್ತು ಹಾಗೂ ನಮ್ಮ ತಂಡದ್ದು. ಹಾಗಾಗಿಯೇ ನಾವು ನಮ್ಮ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಿಕ್ಕಾಗಿ ಮೊದಲನೇದಾಗಿ ಸಂಘವನ್ನು ಸಾಂಸ್ಕೃತಿಕವಾಗಿ ಹಾಗೂ ಸಾಹಿತ್ಯಾತ್ಮಕವಾಗಿಯೂ ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಒಂದು ಸಮನ್ವಯ ಸಮಿತಿಯನ್ನು ರಚನೆ ಮಾಡಿಕೊಂಡಿದ್ದೇವೆ. ಒಂದು ಕ್ರೀಡಾ ಸಮಿತಿಯನ್ನು ರಚನೆ ಮಾಡಿಕೊಂಡಿದ್ದೇವೆ. ಜೊತೆಗೆ ಒಂದು ಸಾಂಸ್ಕೃತಿಕ ಸಮಿತಿ ಕೂಡ ಅಸ್ತಿತ್ವಕ್ಕೆ ಬಂದಿದೆ. ನಮ್ಮ ತಂಡದಲ್ಲಿ ಹಿರಿಯರ ಜೊತೆಗೆ ಯುವಕರ ದೊಡ್ಡ ಪಡೆ ಇದೆ. ನಾವೇನಾದರೂ ಹೇಳಿದ್ರೆ ಅವರೇ ಎಲ್ಲವನ್ನು ನಿಭಾಯಿಸ್ತಕ್ಕಂಥ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಟಿವಿ ಶಿವಾನಂದ ತಗಡೂರು, ಉಪಾಧ್ಯಕ್ಷರಾದ ಎಚ್ಬಿ ಮದನಗೌಡ, ಕಾರ್ಯದರ್ಶಿ ಸೋಮಶೇಖರ್ ಕೆರಗೋಡು, ರಾಜ್ಯ ಚುನಾವಣಾಧಿಕಾರಿ ರವಿಕುಮಾರ್ ಟೆಲೆಕ್ಸ್, ಸಂಘದ ಉಪಾಧ್ಯಕ್ಷರಾದ ಎನ್ ನಂಜುಂಡೇಗೌಡ, ಜಿ ಪ್ರಕಾಶ್, ಪ್ರಧಾನ ಕಾರ್ಯದರ್ಶಿ ಕೆಜಿ ಸುರೇಶ್, ಕಾರ್ಯದರ್ಶಿಗಳಾದ ಕೆಎಂ ಹರೀಶ್, ಬಿಆರ್ ಬೊಮ್ಮೇಗೌಡ, ಕುಶ್ವಂತ್ ಡಿಐ, ಖಜಾಂಚಿ ಪ್ರಕಾಶ್ ಟಿವಿ5, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಕೆಪಿಎಸ್ ಪ್ರಮೋದ್, ಸಮನ್ವಯ ಸಮಿತಿ ಸದಸ್ಯರಾದ ಜಗದೀಶ್ ಚೌಡವಳ್ಳಿ, ಬಾಳುಗೋಪಾಲ್, ಉದಯ್ ಕುಮಾರ್ ಸೇರಿದಂತೆ ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರು, ತಾಲೂಕು ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಜರಿದ್ದರು. ಅರ್ಕಲಗೂಡು ತಾಲೂಕಿನ ಸೋಂಪುರ ಮಲ್ಲಿಪಟ್ಟಣ ಹೋಬಳಿಯಲ್ಲಿ ಆಸ್ತಿ ವಿವಾದಕ್ಕೆ ಸಂಬಂಧಿಸಿದಂತೆ ಶಿಕ್ಷಕ ಅಣ್ಣನಿಂದ ತಮ್ಮನ ಕೊಲೆ ನಡೆದ ದಾರುಣ ಘಟನೆ ವರದಿಯಾಗಿದೆ. ಮೃತ ದಯಾಕರ್ ಮತ್ತು ಅವರ ಅಣ್ಣ ರಾಜಶೇಖರ್ ನಡುವೆ 20 ಎಕರೆ ಜಮೀನು ವಿಚಾರವಾಗಿ ವಿವಾದವಾಗಿತ್ತು. ಈ ಸಂಬಂಧ ಕಳೆದ 4 ವರ್ಷಗಳಿಂದ ಅರ್ಕಲಗೂಡು ಹಿರಿಯ ಸಿವಿಲ್ ನ್ಯಾಯಾಲಯದಲ್ಲಿ ಪ್ರಕರಣ ನಡೆಯುತ್ತಿದೆ. ವಿವಾದಿತ ಸ್ಥಳದಲ್ಲಿ ರಾಜಶೇಖರ್ ಸಿಲ್ವರ್ ಮರ ಕಡಿಯುತ್ತಿದ್ದಾಗ ದಯಾಕರ್ ಪ್ರಶ್ನೆ ಮಾಡಿದ್ದಾರೆ. ಇದರಿಂದ ಕೋಪಿತಗೊಂಡ ರಾಜಶೇಖರ್ ಏಕಾಏಕಿ ಮಚ್ಚಿನಿಂದ ದಯಾಕರ್ ಅವರ ಕುತ್ತಿಗೆಗೆ ಹೊಡೆದಿದ್ದು ತೀವ್ರ ರಕ್ತಸ್ರಾವದಿಂದ ದಯಾಕರ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇನ್ನು ಪಕ್ಕದಲ್ಲಿದ್ದ ದಯಾಕರ್ ಅವರ ಇನ್ನೊಬ್ಬ ತಮ್ಮ ಸೋಮಶೇಖರ್ ಅವರ ಕುತ್ತಿಗೆಗೆ ಮತ್ತು ಕೈಗಳಿಗೂ ಗಾಯಗಳಾಗಿವೆ. ಸದ್ಯ ಆರೋಪಿ ರಾಜಶೇಖರ್ ಪರಾರಿಯಾಗಿದ್ದು ಅರ್ಕಲಗೂಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೋರ್ಟ್ ನಡೀತಾ ಇತ್ತು, ಅದ್ರಲ್ಲಿ ಸಿಲ್ವರ್ ಮರ ಕಡಿಯಕ್ಕೆ ಇದು ಮಾಡ್ತಿದ್ರ, ಕಡಿಬೇಡಿ ಕೋರ್ಟ್ ಅಲ್ಲಿ ತೀರ್ಮಾನ ಆಗ್ಲಿ, ಆಮೇಲೆ ಕಡ್ಕೊಳ್ಳಿದೆ ಅಂತ ಹೇಳಿದ್ರು. ಪೊಲೀಸ್ ಸ್ಟೇಷನ್ ಕಳೆದವಾರ ಕಂಪ್ಲೇಂಟ್ ಆಗಿತ್ತು. ಕಡಿಬೇಡಿ ಅಂತ ಹೇಳಿದ್ರು ಮೇಡಮ್, ಯಾರು ಕಡಿಬೇಡಿ ಅಂತ ಹೇಳಿದ್ರು ಮೇಡಮ್. ಆದ್ರೂ ಇವತ್ತು ವ್ಯಾಪಾರ ಮಾಡ್ಕೊಂಡ್ ಬಂದಿದ್ರು ಸರ್. ಹರೀಶನ ಬಂದು 4 ಮರ ಕಡ್ದಿದ್ರು. ಕಡಿಬೇಡಿ ಅಂತ ಹೇಳಿದ್ರು, ಅವ್ರು ಕಡಿತಾ ಇದ್ರು. ನಾನು ದುಡ್ಡು ಕೊಟ್ಟಿದ್ದೆ ಅಂತ, ದುಡ್ಡು ಕೊಟ್ಟರು ನೀವು ತೀರ್ಮಾನ ಆಗೋಗಿ ಕಡಿಬೇಡಿ, ಪೊಲೀಸ್ನವ್ರು ಬರ್ತಾರೆ ತಡ್ರಿ, ಫೋನ್ ಮಾಡಿದೆ ಅಂತ ಫೋನು ಮಾಡ್ದ ಸರ್ ಪೊಲೀಸ್ನವರಿಗೆ. ಯಾರು ಈಗ ಗಲಾಟೆ ಮಾಡಿ ಮಚ್ಚಲ್ ಹೊಡೆದಾರೆ? ಯಾರು? ರಾಜಶೇಖರ ಅನ್ನಾರ? ರಾಜಶೇಖರ ಮಾಸ್ಟರ್ ಸರ್ ಅವರು. ಎಲ್ಲಿ? ಸಕಲೇಶ್ಪುರಕ್ಕೆ ಮಾಸ್ಟ್ರು. ಅವರು ಇಲ್ಲೇ ಬರ್ತಾರೆ ಊರಲ್ಲಿ ಬಂದು. ಅವ್ರು ಬೆಳಗ್ಗೆ ಹಿಂಗೆ ಮಾತಾಡ್ತಿದ್ರು ಸರ್. ಸುಮಾರು 4 ಜನ ಅಣ್ಣ ತಮ್ದಿರು, ಹಿರಿಯ ಅಣ್ಣ ಎಲ್ಲ ಸೇರಿ ಮಾತಾಡ್ತಿರು. ಅವ್ರು ಸಡನ್ ಬಂದಿದೆ, ಏನೋ ಯಾರೋ ಮರ ಕಡಿಯೋರು ಅಂತ ಮಾತಾಡಿದ್ರೆ ಕತ್ತಿಲ್ ಹೊಡೆದೇ ಬಿಟ್ಟ ಸರ್. ನೀವು ಅಲ್ಲೇ ಇದ್ರಿ? ನಾನು ಅಲ್ಲೇ ಇದ್ದೆ. ನನ್ನ ಮಗ ನನ್ನ ಮೈದೆ ಎಲ್ಲ ಹಂಗೆ ನಿಂತಿದ್ದ ಸರ್. ಅವರು ಸರ್ ಅದು ಕೋರ್ಟಲ್ಲಿ 3 ವರ್ಷದಿಂದ ಕೋರ್ಟ್ ನಡೀತಿದೆ ಸರ್. ಜಮೀನು ನಮ್ಮ ಅಣ್ಣ ತಮ್ಮದಿರು ದೊಡ್ಡಪ್ಪನ ಮಕ್ಕಳಿಗೂ ನಮಗೂ. ಅದನ್ನು ಮೊನ್ನೆ ಈಗ ಒಂದು 15 ದಿವಸದಲ್ಲಿ ಮರ ಕಡಿಯೋಕ್ಕೆ ಬಂದರು ಸರ್. ಅದು ಗಲಾಟೆ ಆಯಿತು, ಅವರೇ ಕಂಪ್ಲೇಂಟ್ ಮಾಡಿದರು. ಅದು ಸ್ಟೇಷನಲ್ಲಿ ಕಡಿಬೇಡಿ ಅಂತೇಳಿ ಸ್ಟೇಷನ್ ಮುಖಾಂತರ ಇದು ಮಾಡಿದರು ಸರ್ ಅವರು. ಆದರೂ ಮತ್ತೆ ಬಂದು ಇವತ್ತು ಕಡಿಯೋಕ್ಕೆ ಬಂದು ಮರ ಕಡಿಯೋಕ್ಕೆ ಬಂದಾಗ ಯಾರು ಕಡಿತಿದ್ರಿ ಅಂತ ಕೇಳಕ್ಕೆ ಹೋದಾಗ ಸರ್ ನಮ್ಮ ದೊಡ್ಡಪ್ಪನ ಮಕ್ಕಳೆಲ್ಲ ಬಂದು ಸರ್ ನಮಗೆ ಹೊಡೆದಿದ್ದಾರೆ. ಯಾರು ಹೊಡೆದರು? ರಾಜಶೇಖರು, ಶಿವಕುಮಾರು, ವಿರೂಪಾಕ್ಷು, ನೇತ್ರಾವತಿ, ಗೌರೀಶು, ಗಣೇಶು, ಕವಿತಾ, ರಕ್ಷಿತು, ಭವನ, ಆಮೇಲೆ ನೇತ್ರಾವತಿ, ರತ್ನಮ್ಮ. ಇವತ್ತು ಸರ್ ಅದೇ ಬಂದು ಮರ ಕಡಿತಿದ್ರು. ನಾವು ಜೋಳ ಹಾಕಿದ್ದು ಅಲ್ಲಿ ಮೈಕ್ರೋ ಮಾಡೋಣ ಅಂತ ಹೋಗ್ತಿದ್ದು. ಮಿಷಿನ್ ಸೌಂಡ್ ಆಯ್ತಿರೋದು ನಾವು ನಮ್ಮ ಚಿಕ್ಕಪ್ಪ ಹೊಲ್ತಾ ಇದ್ದು ಬಂದು ಅಲ್ಲಿಂದ ನಮ್ಮ ಅಪ್ಪನೂ ಬಂತು. ಹಿಂಗೆ ಮಾತುಕತೆ ಮಾಡ್ತಿದ್ದು ಸರ್. ಅವ್ರು ತಳ್ಳಹಳ್ಳಿ ಇದ್ದವ್ರು ಏನು ಮಾಡಿದ್ರು, ನಾನು ದುಡ್ಡು ಕೊಟ್ಟಿದ್ದೀನಿ, ನಾನು ಮರ ತಗೋತೀನಿ ಅಂತ ಕಡಿತಾನೆ ಇದ್ರು. ನಾವು ಕಡಿಬೇಡಿ ಅಂದ್ಬಿಟ್ಟು 102ಗೆ ಫೋನ್ ಮಾಡಿದ್ರು. ಆಲ್ಮೋಸ್ಟ್ ಬರ್ತಿದ್ರು. ಅವ್ರು ರಾಜಶೇಖರ ಅನ್ನೋರು ಸೀದಾ ಬಂದು ಸೀದಾ ಬಂದು ಮಚ್ಚದ ಹೊಡೆದೇ ಬಿಟ್ಟು ಮಾತುಕತೆನೂ ಮಾಡಿಲ್ಲ, ಸೀದಾ ಬಂದು ಹೊಡೆದೋನು. ಚಿಕ್ಕಪ್ಪು ನಮ್ಮ ಅಪ್ಪಂಗೂ ಹೊಡೆದು ಚಿಕ್ಕಪ್ಪಂಗೂ ಹೊಡೆಯೋಕೆ ಹೋದ. ಇಟ್ಕೊಂಡು ನಾವು ನಮ್ಮ ಚಿಕ್ಕಪ್ಪಂಗೂ ಕತ್ತಿಗೆಲ್ಲ ಏಟ್ ಬಿದ್ದೈತೆ, ಕೈಗೆಲ್ಲ ಕತ್ತಿಸ್ತೀವಿ. ಅವರಿಗೂ ಮಾಡಿ ಅವ್ರನ್ನ ಇಟ್ಕೊಳ್ಳೋ ಅಷ್ಟೊತ್ತಿಗೆ 5 ನಿಮಿಷ ಆಗೇ ಹೋಯ್ತು. ಸುಮಾರು ಬ್ಲಡ್ ಹೋಗೇ ಬಿಟ್ಟು ಕಾರ್ ತಗೊಂಡು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ. ಇದು ಎಷ್ಟು ವರ್ಷದಿಂದ ವ್ಯಾಜ್ಯ ನಡೀತಾ ಇದೆ ಸರ್? ಇದು 2 ವರ್ಷದಿಂದ ನಡೀತಾ ಸರ್ ಕೇಸು ಕೋರ್ಟಲ್ಲಿ.
ಏನು ಸಮಸ್ಯೆ ಅದು? ಅದು ಸರ್ ಪಿತ್ರಾರ್ಜಿತ ಆಸ್ತಿ ಕರೆಕ್ಟಾಗಿ ಹಂಚಿಕೆ ಆಗಿಲ್ಲ. ನಮಗೆಲ್ಲ ಒಂದು 3.5 ಎಕರೆ ಬಂದೈತೆ, ಅವ್ರಿಗೆ ಒಂದು 10 ಎಕರೆ ಹಾಂ, ಟೋಟಲ್ 20 ಎಕರೆ ಜಮೀನು. ಇದು ಸ್ವತಃ ಅಣ್ಣ ತಮ್ಮದಿರ ಇಲ್ಲ ದಾಯಾದಿ ಮಕ್ಕಳ? ಉತ್ತಮ ಗುಣಮಟ್ಟದ ಖರ್ಜೂರಗಳು, ಡ್ರೈ ಫ್ರೂಟ್ಸ್ ಮತ್ತು ಬೀಜಗಳ ಮಾರಾಟದಲ್ಲಿ ಮುಂಚೂಣಿಯಲ್ಲಿರುವ ಅಸ್ಫಾನ್ ಡೇಟ್ಸ್ ಅಂಡ್ ನಟ್ಸ್ ಮಳಿಗೆಯು ಇದೀಗ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಉದಯಪುರದಲ್ಲಿ ನೂತನವಾಗಿ ಪ್ರಾರಂಭಗೊಂಡಿದೆ. NH 75 ರಸ್ತೆಯಲ್ಲಿನ ಬರ್ಗರ್ ಕಿಂಗ್ ಪಕ್ಕದಲ್ಲಿ ನವೆಂಬರ್ 30 ಭಾನುವಾರದಂದು ಈ ಹೊಸ ಮಳಿಗೆಯನ್ನು ಆದ್ಯ ಹೋಟೆಲ್ ಮತ್ತು ರೆಸಾರ್ಟ್ ಮಾಲೀಕರಾದ ಸುಶೀಲಮ್ಮ ಅವರು ಉದ್ಘಾಟಿಸಿದರು. ಅಸ್ಫಾನ್ ಸಂಸ್ಥೆಯು ಸೌದಿ ಅರೇಬಿಯಾದ ತಮ್ಮದೇ ತೋಟಗಳಿಂದ ಬೆಳೆಸಿದ ಆರೋಗ್ಯಕರ ಖರ್ಜೂರಗಳನ್ನು ಮಾರಾಟ ಮಾಡುತ್ತದೆ. ಈ ಮಳಿಗೆಯಲ್ಲಿ ಉತ್ತಮ ಗುಣಮಟ್ಟದ ಒಣಹಣ್ಣುಗಳು, ನಟ್ಸ್ಗಳು, ಆಮದು ಮಾಡಿಕೊಂಡ ಪಾನೀಯಗಳು ಮತ್ತು ಚಾಕೊಲೇಟ್ಗಳು ಒಂದೇ ಸೂರಿನಡಿ ಲಭ್ಯವಿದೆ. ಅಲ್ಲದೆ ಎಲ್ಲಾ ಸಂದರ್ಭಗಳಿಗಾಗಿ ಕಸ್ಟಮೈಸ್ಡ್ ಗಿಫ್ಟಿಂಗ್ ವ್ಯವಸ್ಥೆಯನ್ನು ಕೂಡ ಒದಗಿಸಲಾಗುತ್ತದೆ ಎಂದು ಅಂಗಡಿಯ ಮಾಲೀಕರಾದ ಮಂಜುನಾಥ್ ತಿಳಿಸಿದರು. ನಮ್ಮ ಮಳಿಗೆಯನ್ನು NH 75ಗೆ ಹೊಂದಿರತಕ್ಕಂಥ ಬರ್ಗರ್ ಕಿಂಗ್ ಪಕ್ಕದಲ್ಲಿ ಇವತ್ತು ಶುಭಾರಂಭ ಮಾಡಿರುತ್ತೇವೆ. ನಮ್ಮಲ್ಲಿ ವಿಧ ವಿಧವಾದಂತಹ ಖರ್ಜೂರಗಳು ದೊರೆಯುತ್ತವೆ. ಇವು ಬಂದು ಸೌದಿಯಿಂದ ಆಮದು ಮಾಡಿದಂತಹ ಪದಾರ್ಥಗಳಾಗಿರುತ್ತವೆ. ಮತ್ತು ಖರ್ಜೂರದಿಂದ ನಿಮಗೆ ತುಂಬ ಒಳ್ಳೆಯ ಹೆಲ್ತ್ ಬೆನಿಫಿಟ್ಸ್ ಸಿಗಬಹುದು. ಪ್ಲಸ್ ನಮ್ಮ ಒಂದು ಬ್ರ್ಯಾಂಚ್ ಇದು ಬಂದು 28ನೇ ಬ್ರ್ಯಾಂಚನ್ನು ಕರ್ನಾಟಕದಲ್ಲಿ ಇವತ್ತು ಓಪನ್ ಮಾಡಿರುತ್ತೇವೆ. ಸೊ ಖರ್ಜೂರದಲ್ಲಿ ನಿಮಗೆ ಹತ್ತಿರವಾಗಿ ಒಂದು 30 ವೆರೈಟಿಗಳು ನಮ್ಮಲ್ಲಿ ದೊರೆಯುತ್ತವೆ. ಅದೇ ರೀತಿ ನಮ್ಮಲ್ಲಿ ಓನ್ ಬ್ರ್ಯಾಂಡ್ಸ್ ಅಂದರೆ ನಮ್ಮ ಒಂದು ಓನ್ ಬ್ರ್ಯಾಂಡ್ಸ್ ಇದೆ. ಅದು ಬಂದು ಅದರಲ್ಲಿ ಬಂದು ಹನೀಸು, ಈ ಲೈಕ್ ನಮ್ಮಲ್ಲಿ ಅಕಾಸಿಯಾ ಹನಿ, ಮಲ್ಟಿಫ್ಲೋರಾ ಹನಿ, ಈ ಥರದಂತಹ ಬಗೆಯಾದಂಥ ಹನಿಗಳು ದೊರೆಯುತ್ತವೆ. ಅದೇ ರೀತಿ ನಮ್ಮಲ್ಲಿ ಡೇಟ್ಸ್ ಸಿರಪ್ ಇಲ್ಲಿ ತಾವು ನೋಡಬಹುದು. ಸೊ ಇದು ಅಜ್ವಾಯಿಂದ ತಯಾರು ಮಾಡಿದಂತಹ ಓನ್ಲಿ ಅಜ್ವಾ ಸಿರಪ್ಪು. ಸೊ ಅದೇ ರೀತಿ ನಮ್ಮಲ್ಲಿ ಕಂಪ್ಲೀಟ್ ಹನೀಸ್ ಅಂದರೆ ಜೇನುತುಪ್ಪಗಳು ಮತ್ತು ನಟ್ಸ್ ಸೋಕ್ ಮಾಡಿರ್ತಕ್ಕಂಥ ಹನಿ, ಅದೇ ರೀತಿ ಬಟರ್, ಪೀನಟ್ ಬಟರ್, ಇದು ರೀಸೆಂಟ್ ಲಾಂಚ್ ಆಗಿರೋದು ಇದು. ಪ್ಲಸ್ ಅದೇ ರೀತಿ ನಮ್ಮಲ್ಲಿ ಪ್ರತಿಯೊಂದು ಪದಾರ್ಥವೂ ಕೂಡ ನಿಮ್ಮ ಒಂದು ಹೆಲ್ತ್ ಬೆನಿಫಿಟನ್ನು ಇಂಪ್ರೂವ್ ಮಾಡುತ್ತೆ. ಪ್ಲಸ್ ಅದೇ ರೀತಿ ದಯಮಾಡಿ ನಮ್ಮ ಶಾಪ್ನ ವಿಸಿಟ್ ಮಾಡಿ. ನಿಮಗೆ ಇಲ್ಲಿ ಇನ್ನೂ ವೈವಿಧ್ಯಮಯವಾದಂತಹ ಇಂಪೋರ್ಟೆಡ್ ಪ್ರಾಡಕ್ಟ್ಸ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಇದು ಕುಕೀಸ್, ಬಿಸ್ಕೆಟ್ಸ್ ಮತ್ತು ನಟ್ಸ್, ಡ್ರೈ ಫ್ರೂಟ್ಸ್. ಅದೇ ರೀತಿ ನಮ್ಮಲ್ಲಿ ಕಸ್ಟಮೈಸ್ಡ್ ಗಿಫ್ಟಿಂಗ್ ಎಲ್ಲ ಮಾಡಿಕೊಡುತ್ತೇವೆ. ಯಾವುದೇ ಒಂದು ಶುಭಾರಂಭಗಾಗಿರ್ಬೋದು, ಒಂದು ಕಾರ್ಯಕ್ರಮಗಾಗಿರ್ಬೋದು, ನಾವು ಕಸ್ಟಮೈಸ್ಡ್ ಗಿಫ್ಟಿಂಗನ್ನು ತಮಗೆ ಮಾಡಿಕೊಡುತ್ತೇವೆ. ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಆಡಳಿತ ಪರಿಷತ್ ಸದಸ್ಯ ರವೀಶ್ ಬಸವಾಪುರ ಆಸ್ಪತ್ರೆಗೆ ಭೇಟಿ ನೀಡಿ ಎಬಿಎಆರ್ಕೆ ಹಾಗೂ ಎಸ್ಸಿಎಸ್ಟಿ ಅನುದಾನದಲ್ಲಿ ರೋಗಿಗಳಿಗೆ ಸಿಗುವ ಸೌಲಭ್ಯಗಳ ಕುರಿತು ಪರಿಶೀಲಿಸಿದರು. ಶನಿವಾರ ಹಿಮ್ಸ್ನ ಎಪಿಎಆರ್ಕೆ ಹಾಗೂ ಎಸ್ಸಿಎಸ್ಟಿ ಯೋಜನೆಗಳ ಮೂಲಕ ರೋಗಿಗಳಿಗೆ ಸೌಲಭ್ಯ ಒದಗಿಸುವ ವಿಭಾಗಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಅವರು, ಸರ್ಕಾರದ ಯೋಜನೆಗಳು ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಪೂರ್ಣ ಪ್ರಮಾಣದಲ್ಲಿ ದೊರಕಬೇಕು ಹಾಗೂ ಹಣ ಪಾವತಿ ಹಾಗೂ ಯೋಜನೆಗಳಿಂದ ರೀಕ್ಲೈಮ್ ಆದ ವೇಳೆ ಮರುಪಾವತಿ ಹಣ ರೋಗಿಗಳಿಗೆ ಸರಿಯಾಗಿ ಹಾಗೂ ನಿಗದಿತ ಸಮಯಕ್ಕೆ ಪಾವತಿಯಾಗಬೇಕು ಎಂದು ವಿಭಾಗದ ಮುಖ್ಯಸ್ಥರಿಗೆ ತಿಳಿಸಿದರು. ನಂತರ ವಾರ್ಡ್ಗಳಿಗೆ ಭೇಟಿ ನೀಡಿ ಎಬಿಎಆರ್ಕೆ ಹಾಗೂ ಎಸ್ಸಿಎಸ್ಟಿ ಸ್ಕೀಮ್ಗಳ ಅಡಿಯಲ್ಲಿ ಬರುವ ರೋಗಿಗಳಿಗೆ ಅಪ್ರೂವಲ್ ನೀಡುವ ಸಲುವಾಗಿ ಒಟಿಪಿಗಾಗಿ ವಾರ್ಡ್ನಿಂದ ಕೌಂಟರ್ಗಳ ಬಳಿಗೆ ಕರೆಸಿಕೊಳ್ಳದೇ ಇರುವಂತೆ ಹಾಗೂ ರೋಗಿಗಳು ಇರುವ ಸ್ಥಳಕ್ಕೆ ಭೇಟಿ ನೀಡಿ ಒಟಿಪಿ ಪಡೆದು ಅಪ್ರೂವಲ್ ನೀಡಬೇಕು. ರೋಗಿಗಳಿಗೆ ತೊಂದರೆ ನೀಡಬಾರದು ಎಂದರು. ಅಲ್ವಾ, ಬಟ್ ಅವ್ರು ಬಿಲ್ ಕೊಟ್ಟಿದ್ರು ಕೂಡ ಸ್ವಲ್ಪ ಕಡಿಮೆ ಅಮೌಂಟ್ ಕೊಡ್ತಾರೆ. ಈಗ 5,000 ರೂಪಾಯಿ ಬಿಲ್ ಕೊಟ್ಟಿರ್ತಾರೆ, ನಿಮ್ದು ಅಪ್ರೂವಲ್ ಆಗಿದ್ದೆ 3,000 ಅಂತಾರೆ. ಅನ್ನೋ ಸಮಸ್ಯೆಗಳು ಸಾರ್ವಜನಿಕರಿಂದ ತುಂಬಾ ಸಮಸ್ಯೆಗಳು. ಅಲ್ಲಿ ಮಾಡ್ಲಿಕ್ಕೆ ಹೇಳಿದ್ದೀನಿ. ಅಶೋಕ್, 1 ನಂಬರಿಗೆ ಫೋನ್ ಮಾಡಿ, 2 ನಂಬರಿಗೆ ಫೋನ್ ಮಾಡಿ. ಇವತ್ತೆಷ್ಟು ರೀಫಂಡ್ ಮಾಡಿರಿ? ಇವತ್ತಾ? ಏನಾಗಿತ್ತು? ಅಲ್ಲೇ ಹೋಗ್ಬಿಟ್ಟು ಮಾಡ್ಬೇಕಿದೆಲ್ಲ. ಇಲ್ಲ, ಅದೇನಾಗುತ್ತೆ ಅಂದ್ರೆ ವಾರ್ಡ್ ಸೈಡ್ ಸಿಸ್ಟಮ್ ಇರಲ್ಲ ನಮಗೆ. ಸೊ ಸಿಸ್ಟಮ್ ನಾವು OTP ಹೇಳೋದಕ್ಕೆ ಸ್ಕ್ಯಾನ್ ಮಾಡ್ತೀವಿ, ಫೇಸ್ ಸ್ಕ್ಯಾನ್ ಮಾಡ್ಬೇಕಾಗುತ್ತೆ. ಅದು ಸ್ವಲ್ಪ ಈಗ ಸಿಸ್ಟಮ್ಗಳಾದ್ರೆ ಅಲ್ಲೇ ಮಾಡ್ಲಿಕ್ಕೆ ಮಾಡ್ತೀರಾ? ಅಲ್ಲೇ ಮಾಡ್ಬೋದು. ಈಗ ICU ಮಾಡ್ತಾ ಇದೀವಲ್ಲ, ICU ಅಲ್ಲೇ ಮಾಡ್ತೀವಿ. ಆ ತರ ಪೇಷಂಟ್ಗಳು ಕಟ್ಟಲ್ಲ ನಾವು. ಅದೇ ಪೇಷಂಟ್ ಅಲ್ಲೇ ಹೋಗಿ ಮಾಡಿ ಅವ್ರಿಗೆ ಅನುಕೂಲ ಆಗ್ತಿದೆ. ಎಲ್ಲ ಬಂದು ನಿಂತ್ಕೊಂಡ್ರೆ ಪಾಪ ಇವರು ಪೇಷಂಟ್ ಕೇಳ್ಬಿಟ್ಟು ಫೋನ್ ಮಾಡಿ. ಇವಾಗಲೇ ಫೋನ್ ಮಾಡಿ. 5,000 ಬಿಲ್ ಕೊಟ್ಟಿದ್ರಾ? ಹಲೋ,
ಗೊತ್ತಾಯ್ತು. ಬಿಲ್ ಆಸ್ಪತ್ರೆಗೆ ಎಷ್ಟು ಅಮೌಂಟ್ ಕಟ್ಟಿದ್ರಿ? ಮಗನಿಗ ಮಾಡಿ 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 ನೀವ್ ಯಾರು ಮಾತಾಡ್ತಿರೋದು? ಈ ವೇಳೆ ಗ್ಯಾರಂಟಿ ಸಮಿತಿಯ ಸದಸ್ಯ ಅಶೋಕ್ ದೇವಿಹಳ್ಳಿ, ಯುವ ಮುಖಂಡ ಸುನಿಲ್ ಜೊತೆಯಲ್ಲಿದ್ದರು. ಬೇಲೂರು ತಾಲೂಕಿನ ಅರಹಳ್ಳಿ ಹೋಬಳಿಯ ಕಡೆಗರ್ಚಿ ಗ್ರಾಮದ ಗಡಿಭಾಗದಲ್ಲಿರುವ ಗುಡ್ಪೇಟ ಎಸ್ಟೇಟ್ ಸುತ್ತಮುತ್ತ ಕಳೆದ ಸುಮಾರು 20 ದಿನಗಳಿಂದ 7 ರಿಂದ 8 ಕಾಡುಕೋಣಗಳ ಗುಂಪು ಕಾಣಿಸಿಕೊಂಡಿದ್ದು, ಕಾಡುಕೋಣಗಳ ಪ್ರತ್ಯಕ್ಷದಿಂದ ಸ್ಥಳೀಯರಲ್ಲಿ ಆತಂಕ ಎದುರಾಗಿದೆ. ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಸಾರ್ವಜನಿಕರೊಬ್ಬರು ಈ ಕಾಡುಕೋಣಗಳ ವಿಡಿಯೋ ಸೆರೆ ಹಿಡಿದಿದ್ದು, ಅವುಗಳು ಹುಲ್ಲು ಮೇಯುತ್ತಾ ರೋಚಕ ಪೋಸ್ ಕೊಟ್ಟ ದೃಶ್ಯಾವಳಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ. ಸದ್ಯ ಕಾಡುಕೋಣಗಳಿಂದ ಯಾವುದೇ ಅನಾಹುತ ಅಥವಾ ಬೆಳೆ ಹಾನಿಯಾಗಿರುವ ಬಗ್ಗೆ ವರದಿಯಾಗಿಲ್ಲ. ಸ್ಥಳೀಯ ಕೃಷಿಕರು ಮತ್ತು ಕೂಲಿ ಕಾರ್ಮಿಕರು ಜಾಗೃತೆಯಿಂದ ಇರುವಂತೆ ಹಾಗೂ ಅರಣ್ಯ ಇಲಾಖೆಯು ಕಾಡುಕೋಣಗಳ ಚಲನವಲನಗಳ ಬಗ್ಗೆ ಆಗಿಂದಾಗ್ಗೆ ಮಾಹಿತಿ ನೀಡುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಒಂದು ಕ್ರೀಡಾಂಗಣ 10 ಆಸ್ಪತ್ರೆಗಳಿಗೆ ಸಮವಾಗಿದ್ದು, ದೇಶೀಯ ಕ್ರೀಡೆಗೆ ಹೆಚ್ಚಿನ ಆದ್ಯತೆ ಅವಶ್ಯಕತೆ ಇದೆ ಎಂದು ಶಾಸಕ ಸಿಮೆಂಟ್ ಮಂಜು ಅಭಿಪ್ರಾಯಪಟ್ಟರು. ಸಕಲೇಶಪುರ ಪಟ್ಟಣದ ಮಾಳ್ತಿ ರಸ್ತೆಯಲ್ಲಿರುವ ಅಗ್ರಹಾರ ಬನ್ನಿಮಂಟಪ ಸೇವಾ ಟ್ರಸ್ಟ್ ಆಯೋಜಿಸಿದ್ದ ಕಬಡ್ಡಿ ಪಂದ್ಯಾವಳಿಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕ್ರಿಕೆಟ್ ಅಬ್ಬರದ ನಡುವೆ ಕಬಡ್ಡಿಯಂತಹ ದೇಶೀಯ ಕ್ರೀಡೆಗೆ ಹೆಚ್ಚು ಆದ್ಯತೆ ನೀಡಬೇಕು. ದೇಶೀಯ ಕ್ರೀಡೆಗಳ ಜೊತೆಗೆ ಸ್ವದೇಶಿ ವಸ್ತುಗಳನ್ನು ಪ್ರೀತಿಸಿ ಖರೀದಿಸುವುದರಿಂದ ಸ್ಥಳೀಯ ವ್ಯಾಪಾರಸ್ಥರಿಗೆ ಲಾಭವಾಗುತ್ತದೆ ಎಂದು ಹೇಳಿದರು. ಮಳೆ ಬೀಳುವ ಪ್ರದೇಶವಾದ್ದರಿಂದ ತಾಲೂಕಿನಲ್ಲಿ ಒಳಾಂಗಣ ಕ್ರೀಡಾಂಗಣದ ಅವಶ್ಯಕತೆ ಇದ್ದು, ಅದಕ್ಕೆ ಅನುದಾನ ಕೋರಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದರು. ರಾಜ್ಯೋತ್ಸವ ಕೇವಲ ಭಾಷಾ ಕಾರ್ಯಕ್ರಮವಲ್ಲ, ಅದು ನಾಡು ನುಡಿ ಆಚಾರ ಸಂಸ್ಕೃತಿಗಳ ಅನಾವರಣದ ಮಹತ್ವದ ವೇದಿಕೆ ಎಂದು ತಾಲೂಕು ಅಖಿಲ ಭಾರತೀಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಅಣ್ಣಪ್ಪ ಹೇಳಿದರು. ಹೆತ್ತೂರು ಕಸಾಪ ಹೋಬಳಿ ಘಟಕದ ವತಿಯಿಂದ ಮೊರಾರ್ಜಿ ದೇಸಾಯಿ ವಸತಿ ಶಾಲಾ ಆವರಣದಲ್ಲಿ ಆಯೋಜಿಸಿದ್ದ 70ನೇ ಕನ್ನಡ ರಾಜ್ಯೋತ್ಸವ ಮತ್ತು ನಾಡಗೀತೆಗೆ 100 ವರ್ಷಗಳ ಸಂಭ್ರಮಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯೋತ್ಸವವನ್ನು ನವೆಂಬರ್ಗೆ ಸೀಮಿತಗೊಳಿಸದೆ ವರ್ಷಪೂರ್ತಿ ಆಚರಿಸುವ ಮನೋಭಾವ ಬೆಳೆಸಿಕೊಳ್ಳಬೇಕು ಹಾಗೂ ವಿದ್ಯಾರ್ಥಿಗಳು ಕನ್ನಡದ ಉಳಿವಿಗೆ ಮುಂಚೂಣಿಯಲ್ಲಿ ನಿಲ್ಲಬೇಕು. ಕನ್ನಡ ಪರ ಚಟುವಟಿಕೆಗಳನ್ನು ಬೆಳೆಸಿದಾಗ ಮಾತ್ರ ಕನ್ನಡದ ಭವಿಷ್ಯ ಬಲವಾಗುತ್ತದೆ ಎಂದು ಹೇಳಿದರು. ನಾವು ಬಳಸದೇ ಇರೋದ್ರಿಂದ ಕಾರಣವ ಅಂತ ಒಂದು ಪ್ರಶ್ನೆ ಮೂಡಿತು. ಈ ಕನ್ನಡ ನಾಡು ಅಂತಕ್ಕಂಥದ್ದು ಹೇಗೆ, ಇದು ಬಹಳ ಸ್ವಾಭಿಮಾನದಿಂದ ಹುಟ್ಟಿದಂತ ನಾಡಿದು. ಇಡೀ ಒಂದು ಭಾರತ ದೇಶವನ್ನು ಅವರು ಬಿಟ್ಟು ಹೋದ ಮೇಲೆ, ಈ ಭಾಷಾವಾರು ಪ್ರಾಂತ ವಿಂಗಡಣೆ ಮಾಡಿದ ಮೇಲೆ, ಒಂದು ಭಾಷೆ ಆಧಾರದ ಮೇಲೆ ಇಡೀ ಕನ್ನಡಿಗರೆಲ್ಲ ಒಂದ್ ಕಡೆ ಕೂಡ ಹಾಕುವುದು ಮಾಡುವುದ ಕೆಲಸ ಬಹಳ ದಾರುಣವಾಗಿರ್ತದೆ. ಅಂತಹ ಸಮಯದಲ್ಲಿ ರಚಿತವಾದಂಥ 1924ರಲ್ಲಿ ರಚಿತವಾದಂಥ ಒಂದು ನಾಡಗೀತೆಯನ್ನು ನಾವು ಇವತ್ತು ಹಾಡ್ತಾ ಇದ್ದೇವೆ. ಅದಕ್ಕೆ 100 ವರ್ಷ ತುಂಬಿತು. ಮೇ 5ಕ್ಕೆ 100 ವರ್ಷ ತುಂಬಿ ಹೋಯಿತು. 100 ವರ್ಷದ ಚಿರ ಯೌವನದ ಹರೆಯ ಆ ನಾಡಗೀತೆ 6 ಕೋಟಿ ಕನ್ನಡಿಗರ ಬಾಯಿನಲ್ಲಿ, ಶಾಲೆಗಳಲ್ಲಿ ಪ್ರತಿ ದಿನವೂ ಋಣರ್ಮಿಸುವ ಒಂದು ಗಾನ ಅದು. ಕನ್ನಡದ ನಾಡಗೀತೆಯನ್ನು ನಾವು ಯಾವತ್ತೂ ಬರೀ ಒಂದು ಹಾಡು ಅಂತ ಪರಿಗಣಿಸೇ ಇಲ್ಲ. ಒಮ್ಮೆ ವಿವೇಕಾನಂದರನ್ನ ಯಾರೋ ಕೇಳಿದ್ರಂತೆ, ನಿಮ್ಮ ದೇಶದಲ್ಲಿ ಅತಿ ಹೆಚ್ಚು ಪೂಜ್ಯ ಭಾವ ಇಟ್ಕೊಂಡಿರ್ತಕ್ಕಂಥ ಪ್ರಾಣಿ ಯಾವುದು ಅಂತ, ಮತ್ತೆ ಹಾಲು ಹೆಚ್ಚು ಕೊಡ್ತಕ್ಕಂಥ ಪ್ರಾಣಿ ಯಾವುದು ಅಂತ. ಪಕ್ಕದಲ್ಲಿ ಅವರು ಎಮ್ಮೆ ಅಂತ ಹೇಳಿದ್ರು. ಅವರು ತಕ್ಷಣ ಅಂತ ನೋಡಿ ನೀವು ಎಮ್ಮೆ ಅಂತ ಹೇಳಿದ್ರು. ಹಸು. ಸಕಲೇಶಪುರ ತಾಲೂಕಿನ ಹಾನಬಾಳಿನಲ್ಲಿರುವ ವಿದ್ಯಾನಿಧಿ ಶಾಲೆಯಲ್ಲಿ 2 ದಿನಗಳ ಕಾಲ ಆಯೋಜಿಸಲಾಗಿದ್ದ ವಿಜ್ಞಾನ ವಸ್ತು ಪ್ರದರ್ಶನ ಅದ್ದೂರಿಯಾಗಿ ಜರುಗಿತು. ಪುಟಾಣಿ ಮಕ್ಕಳ ವೈಜ್ಞಾನಿಕ ಚಾತುರ್ಯವನ್ನು ಬೆಳಗಿಸಿದ ಈ ಪ್ರದರ್ಶನಕ್ಕೆ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರಕಿತು. ಕಾರ್ಯಕ್ರಮವನ್ನು ಹಾನಬಾಳಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ನಿಶ್ಚಯ್ ಉದ್ಘಾಟಿಸಿದರು. ವಿದ್ಯಾರ್ಥಿಗಳ ಕಲ್ಪನೆ, ಸೃಜನಶೀಲತೆ ಮತ್ತು ವೈಜ್ಞಾನಿಕ ತಳಹದಿಯನ್ನು ನೋಡಿ ಅವರು ಸಂತೋಷ ವ್ಯಕ್ತಪಡಿಸಿದರು. ಇಂದಿನ ಈ ಪುಟಾಣಿ ಕೈಗಳ ವಿಜ್ಞಾನ ಕ್ರೀಡೆ ನಾಳೆಯ ದೊಡ್ಡ ಸಂಶೋಧನೆಗಳಿಗೆ ದಾರಿ ತೋರಲಿದೆ ಎಂದು ಹೇಳಿದರು. ವಿದ್ಯಾರ್ಥಿಗಳು ಸ್ವತಃ ತಯಾರಿಸಿದ ನಾನಾ ರೀತಿಯ ಮಾದರಿಗಳು ಎಲ್ಲರನ್ನೂ ಆಕರ್ಷಿಸಿತು. ಪರಿಸರ ಸಂರಕ್ಷಣೆಯ ಮಹತ್ವ ಸಾರುವ ಕಾಡು ಬೆಳೆಸಿ ನಾಡು ಉಳಿಸಿ ಎಂಬ ಶೀರ್ಷಿಕೆಯ ಅಣುಕು ಪ್ರದರ್ಶನ ಜನರ ಮನಸೆಳೆದ ಪ್ರಮುಖ ಆಕರ್ಷಣೆಯಾಗಿತ್ತು. ಪ್ರದರ್ಶನವನ್ನು ವೀಕ್ಷಿಸಲು ಸುತ್ತಮುತ್ತಲಿನ ಶಾಲೆಗಳ ಮಕ್ಕಳು, ಶಿಕ್ಷಕರು ಮತ್ತು ಸ್ಥಳೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದರು. ಕರ್ನಾಟಕ ಉಪಲೋಕಾಯುಕ್ತರಾದ ಬಿ ವೀರಪ್ಪನವರು ತಿಪ್ಟೂರಿಗೆ ದಿಢೀರ್ ಭೇಟಿ ನೀಡಿ ವಿವಿಧ ಹಾಸ್ಟೆಲ್ಗಳು, ಎಪಿಎಂಸಿ ಮಾರುಕಟ್ಟೆ ಮತ್ತು ಸರ್ಕಾರಿ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು.
ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಿಗೆ ಭೇಟಿ ನೀಡಿ ಹಾಸ್ಟೆಲ್ ವಾರ್ಡನ್ಗಳು ಮತ್ತು ಅಧಿಕಾರಿಗಳಿಗೆ ಮಾರ್ಗದರ್ಶನ ನೀಡಿದರು. ಹಿಂದುಳಿದ ವರ್ಗಗಳ ಇಲಾಖೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಅವರು ವಿದ್ಯಾರ್ಥಿ ನಿಲಯಗಳ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಲು ಸೂಚಿಸಿದರು. ಕಲ್ಪತರು ತಾಂತ್ರಿಕ ವಿದ್ಯಾಲಯದಲ್ಲಿ ನಡೆದ ಸಭೆಯಲ್ಲಿ ಲೋಕಾಯುಕ್ತದಲ್ಲಿ ದಾಖಲಾಗಿ ಬಾಕಿ ಇರುವ ಪ್ರಕರಣಗಳ ವಿಚಾರಣೆ ಹಾಗೂ ವಿಲೇವಾರಿ ಕುರಿತು ತಾಲೂಕಿನ ಎಲ್ಲಾ ಪಿಡಿಒಗಳನ್ನು ತರಾಟೆಗೆ ತೆಗೆದುಕೊಂಡರು. ಸಮಾಜದಿಂದ ಅಂದ್ರೆ ನಾವೆಲ್ಲರೂ ಕೈ ಜೋಡಿಸ್ತೇವೆ. ಎಲ್ಲರೂ ಪ್ರತಿಯೊಬ್ಬ ಮನೆಯಿಂದ ಕೈ ಜೋಡಿಸಿದ್ರೆ ಮಾತ್ರ ಅದನ್ನ ಹೋಗೋಷ್ಟು ಸಾಧ್ಯ. ಅದು ಹೋದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಇದ್ರು, ನಾನು ನೋಡ್ಕೊಂಡ್ ಬಂದೆ, ಇಷ್ಟೆಲ್ಲ ಪ್ರಾಬ್ಲಮ್ ಇದ್ರು ಇವತ್ತು ವರ್ಲ್ಡಲ್ಲಿ ನಮ್ಮ ಭಾರತ ಭವ್ಯ ಭಾರತ 4ನೇ ಸ್ಥಾನದಲ್ಲಿದೆ, ಸ್ಟ್ರಾಂಗ್ ಆಗಿದೆ. ಈ ಕರಪ್ಷನ್ ಹೋದ್ರೆ ಇಡೀ ಪ್ರಪಂಚದಲ್ಲಿ ನಂಬರ್ 1 ಇಂದ ವರ್ಲ್ಡ್ ಆಗ್ತೀವಿ ನಾವು. ಅದು ಮಾಡಕ್ಕೆ ನಾವು ಸಂಕಲ್ಪ ಮಾಡಬೇಕು ಅಂತ ಹೇಳ್ತಾ ನಾವು ಮಾತಾಡಬೇಕು. ಎಲ್ರಿಗೂ ನಮಿಸಿ ಬೇಗ ಕೇಸನ್ನು ಮುಗಿಸೋಣ. ದಯವಿಟ್ಟು ಕೋಪರೇಟ್ ಮಾಡ್ತೀರಿ. ಜೈ ಹಿಂದ್. ದೇಶ ಸೇವೆ ಮಾಡ್ತೀವಿ, ಮನಸ್ಸಲ್ಲಿ ಇಟ್ಕೊಳ್ಳಿ. ನಾವು ತಿನ್ನಿದ ಅನ್ನಕ್ಕೆ ಅದು ನೀವು ಮಾಡೋ ತ್ಯಾಗ. ನಾವು ಅನ್ನ ತಿಂತಾ ಇದೀವಲ್ಲ, ಟ್ಯಾಕ್ಸ್ ಪೇಯರ್ಸ್ ಬನ್ನಿ, ಅದಕ್ಕೆ ತ್ಯಾಗ ಬಲಿದಾನ ಮಾಡಿದ್ರೆ ಮಾತ್ರ ನಮ್ಗೆ ಸ್ವಾತಂತ್ರ್ಯ ಬಂದಿದ್ದು. ನಮ್ಮ ದೊಡ್ಡವರೆಲ್ಲ ಸ್ವಾತಂತ್ರ್ಯ ಕೊಟ್ಟಿದ್ದ ತ್ಯಾಗ ಬಲಿದಾನ ಮಾಡಿ. ಯಾವುದೇ ಕಾರಣಕ್ಕೆ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡಬಾರ್ದು. ಇವಾಗ ನಿಮ್ಮ ಕಣ್ಣು ಮುಂದೆ ಬಂದು ಇವತ್ತು ಹಿಡಿದಾಡಬೇಕು. ನೀವು ಚೆನ್ನಾಗಿ ಓದಬೇಕು, ಇಂಪಾರ್ಟೆಂಟ್. ಓದೋ ಟೈಮಲ್ಲಿ ಓದ್ಬಿಡ್ಬೇಕು. ನಿಮ್ಮ ಲೈಫ್ ನಿಮ್ಮ ಕೈಯಲ್ಲಿದೆ. ಇವತ್ತು ಕಷ್ಟಪಟ್ಟರೆ ಜೀವನ ಎಲ್ಲ ಸುಖವಾಗಿ ಹೋಗ್ತೀರ. ಇವತ್ತು ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ ಅಂತ ಜೀವನ ಎಲ್ಲ ಇದೆ ಕರ್ಮ. ಆಮೇಲೆ ಅದು ಬೇಕಾ? ನಿಮ್ಗೆ ಒಳ್ಳೆ ಜೀವನ ಬೇಕಾ? ಅಂಗಡಿ 6,000 ಚಿಲ್ಲರೆ ತರಕಾರಿಗಳನ್ನ ಅಂಗಡಿ ಅಲ್ಲಿ ಮತ್ತು ಮಾರ್ನಿಂಗ್ ಬಾಕ್ಸ್ ಮಾಡೋದು ರಿಟೇಲ್ ರಿಟೇಲ್ ಅಂಗಡಿ ಇಲ್ಲ, ಒಳ್ಳೆ 9-10 ಕಾರ್ಯಕರ್ತರು ಮತ್ತು ನಾವು ಹೋಲ್ಸೇಲ್ ಮಾರೋದು. ಮಾರ್ನಿಂಗ್ ಎಲೆಕ್ಟ್ರಾನಿಕ್ ತೂಕದ ಯಂತ್ರದಲ್ಲಿ ಮಾಜಿ ಸಚಿವ ಎನ್ ಮಹೇಶ್ ಅವರು ಕಾಂಗ್ರೆಸ್ ಪಕ್ಷದ ನಾಯಕತ್ವ ಮತ್ತು ದಲಿತ ಸಮುದಾಯದ ಮತಗಳ ಕುರಿತು ಕಲಬುರಗಿಯಲ್ಲಿ ಅತ್ಯಂತ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡಿದ್ದು ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ 75 ವರ್ಷಗಳ ಇತಿಹಾಸವಿದೆ. ಆದರೆ ಸಿದ್ದರಾಮಯ್ಯನವರು 10 ವರ್ಷಗಳಿಂದ ಮಾತ್ರ ಪಕ್ಷಕ್ಕೆ ಮತಗಳನ್ನು ಹಾಕಿಸುತ್ತಿದ್ದಾರೆ. ದಲಿತರು ಕಾಂಗ್ರೆಸ್ಗೆ ಮತ ಹಾಕಿಲ್ಲ. ಖರ್ಗೆ ಅವರು ಬಂದರೂ ಅವರನ್ನು ಹೊರಗಡೆ ಕೂರಿಸಿದರು. ಡಾಕ್ಟರ್ ಜಿ ಪರಮೇಶ್ ಅವರನ್ನು ಸೋಲಿಸಿ ಹೊರಗೆ ಕಳಿಸಲಾಯಿತು. ಇಂತಹ ಸಮಸ್ಯೆ ಬಂದರೆ ನಾವು ದಲಿತ ನಾಯಕರನ್ನು ಮುಖ್ಯಮಂತ್ರಿ ಮಾಡುತ್ತೇವೆಂದು ಮಹೇಶ್ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಬಂದು ವೋಟ್ ಹಾಕಿಸ್ತಾ ಇರೋದು 10 ವರ್ಷದಿಂದ ಈಚೆಗೆ. 75 ವರ್ಷ ವೋಟ್ ಹಾಕಿನವ್ರು ಯಾರು? ಕಾಂಗ್ರೆಸ್ಗೆ. ಯಾರಿಗೆ ಮುಖ್ಯಮಂತ್ರಿ ಮಾಡಬೇಕಾಗಿತ್ತು? ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ ಖರ್ಗೆ ಅವರು ರಾಜ್ಯಾಧ್ಯಕ್ಷರಾಗಿ ಅಧಿಕಾರಕ್ಕೆ ತಂದ್ರು. ಮುಖ್ಯಮಂತ್ರಿ ಮಾಡಿದ್ರ? ತಡೀರಿ, ನಮ್ಮ ಪಕ್ಷಕ್ಕೆ ವೋಟೇ ಹಾಕಿಲ್ಲ ದಲಿತರು. ವೋಟ್ ಹಾಕ್ಬಿಟ್ಟು ಆಮೇಲೆ ಕೇಳ್ತೀವಿ. ಡಿಬೇಟ್ ಮಾಡ್ಬೇಡಿ, 1 ನಿಮಿಷ ಪ್ಲೀಸ್. ಡಿಬೇಟ್ ಮಾಡ್ಬೇಡಿ, ಇದನ್ನ ಕ್ಲಿಯರ್ ಮಾಡ್ತೀವಿ. ಖರ್ಗೆ ಅವರು ಅಧಿಕಾರಕ್ಕೆ ತಂದ್ರು, ಅವ್ರನ್ನ ಹೊರಗಡೆ ಕೂರಿಸಿದ್ರು. ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ಸೋಲಿಸ್ಬಿಟ್ಟು ಹೊರಗಡೆ ಕೂರಿಸಿದ್ರು. ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ್ರು. ಇದು ಯಾಕೆ ಗೊತ್ತಾ ಬ್ರದರ್? ಯಾಕೆ ನಮ್ಮ ಲೀಡರ್ಸ್ ನ ಇಗ್ನೋರ್ ಮಾಡ್ತಾ ಇದ್ದಾರೆ, ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ, ಖರ್ಗೆ ಇದ್ರೇನು ಪರಮೇಶ್ವರ್ ಇದ್ರೇನು ದಲಿತರು ಕಾಂಗ್ರೆಸ್ ವೋಟ್ ಹಾಕ್ತಾರೆ. ನಾವು ಎಲ್ಲಿವರೆಗೆ ದಲಿತರು ಯಾವುದೇ ಪಕ್ಷಕ್ಕಾಗ್ಲಿ ಕೊಳ್ಳೇಗಾಲ ಪಟ್ಟಣದ ಹೆಸರಾಂತ ವಿದ್ಯಾಸಂಸ್ಥೆಯಾದ ಮಾನಸ ಶಿಕ್ಷಣ ಸಂಸ್ಥೆಯಲ್ಲಿ 3 ದಿನಗಳ ಮಾನಸೋತ್ಸವ 2025ರ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯ ವಿಶ್ರಾಂತ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಸೋಮನಾಥ್ ಅವರಿಗೆ ಆರ್ ಸಿದ್ದೇಗೌಡಲಿಂಗಮ್ಮ ಸ್ಮರಣಾರ್ಥ ಮಾನಸ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಎಸ್ ಸೋಮನಾಥ್ ಅವರು, ನಾನು ಮಲಯಾಳಂ ಭಾಷೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮುಗಿಸಿದೆ. ನಂತರ ನನಗೆ ಸೌರವ್ಯೂಹದ ಬಗ್ಗೆ ಆಸಕ್ತಿ ಹೊಂದಿದ್ದವನಾಗಿ ಇನ್ನು ಹೆಚ್ಚು ಸೌರವ್ಯೂಹದ ಗ್ರಹಗಳ ಬಗ್ಗೆ ಸಂಶೋಧನೆ ಮಾಡಲು ಆರಂಭಿಸಿದೆ ಎಂದರು.
And there was some mention about that about my childhood, that I was educated in Malayalam from a school, in a village school, in a government school, up to my 10th standard in Malayalam. And when I went to college, at that time there was no +2, there was another format, it was called pre-degree. I think it is missing now, and we go straight to college after +2. And when I went to college, I had the great difficulty of following what is being taught in the college, English. It was such a difficult thing for me. But then there was something wonderful happening in my village, and that was nothing but education, trust on education. And that led me to ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಟಿ ಕವಿತಾ ಮಾತನಾಡಿ, ಈ ದಿನ ಮಾನಸ ಶಿಕ್ಷಣ ಸಂಸ್ಥೆಯು ವಾರ್ಷಿಕೋತ್ಸವ ಸಮಾರಂಭವನ್ನು ಆಚರಿಸಿಕೊಳ್ಳುತ್ತಿರುವುದು ಹೆಮ್ಮೆಯ ವಿಷಯ. ಮಾನಸ ಶಿಕ್ಷಣ ಸಂಸ್ಥೆಯು ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರುಗಳಿಗೆ ಉತ್ತಮ ಶಿಕ್ಷಣ ನೀಡುತ್ತಿದ್ದು, ವಿದ್ಯಾರ್ಥಿಗಳು ಉತ್ತಮವಾದ ಸಾಧನೆ ಮಾಡಬೇಕೆಂದು ತಿಳಿಸಿದರು. ಈ ಕಾರ್ಯ ಅಂದ್ರೆ ಶಿಕ್ಷಣವನ್ನ ಕೊಡುವಂತ ಕಾರ್ಯ ಅಂತ ಹೇಳ್ತಾ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಾವು ಎಷ್ಟು ಕಷ್ಟ ಅನ್ನುವಂಥದ್ದನ್ನ ಈಗ ಶಿವರಾಜಪ್ಪ ಅವರು ನಮ್ಮ ಮಾತಿನಲ್ಲಿ ಹೇಳ್ತಾ ಇದ್ರು. ಅಂತ ಎಲ್ಲ ಎಡರು ತೊಡರುಗಳ ನಡುವೆನೆ ಈ ಒಂದು ಸಂಸ್ಥೆ ಇಷ್ಟೊಂದು ಉನ್ನತ ಮಟ್ಟಕ್ಕೆ ಬೆಳೆದಿದೆ ಅಂತಂದ್ರೆ ಅದರ ಹಿಂದೆ ನಿಜವಾಗಿಯೂ ಕೂಡ ಒಂದು ಬದ್ಧತೆ ಇರುವಂತಹ ಮನಸ್ಸುಗಳು ಕೆಲಸ ಮಾಡಿರೋದಕ್ಕೆ ಮಾತ್ರ ಈ ಥರದ ಒಂದು ಯಶಸ್ಸು ಸಾಧ್ಯ ಆಗುತ್ತೆ. ಅವರು ಕೊಡ್ತಾ ಇರುವಂತಹ ಶಿಕ್ಷಣ ಎಲ್ಲರಿಗೂ ತಲುಪಲಿ ಎನ್ನುವಂತಹ ಆಶಯದೊಂದಿಗೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಒಂದು ಕೊಂಬೆಯು ಬಾಡಲಿ ನೊಂದು ಚಿಗುರುವುದು, ಸಂದಿಹದು ಚಿರನವತೆ ಅಶ್ವತ್ಥ ಮರಕ್ಕೆ. ಒಂದು ಕೊಂಬೆಯು ಬಾಡಲಿ ನೊಂದು ಚಿಗುರುವುದು, ಸಂದಿಹದು ಚಿರನವತೆ ಅಶ್ವತ್ಥ ಮರಕ್ಕೆ ಎಂದೆಂದು. ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಎಸ್ ದತ್ತೇಶ್, ಸಾಲೂರು ಬೃಹನ್ಮಠ ಡಾಕ್ಟರ್ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ, ಬಿಒ ಮಂಜುಳಾ, ಸಂಸ್ಥೆಯ ನಾಗರಾಜು ಮತ್ತು ಇತರರು ಉಪಸ್ಥಿತರಿದ್ದರು. ಅರ್ಥಪೂರ್ಣ ಹಾಗೂ ಸೌಹಾರ್ದತೆಯಿಂದ ಶಿವರಾತ್ರೀಶ್ವರ ಜಯಂತಿಯನ್ನು ಯಶಸ್ವಿಗೊಳಿಸಿ ಎಂದು ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ತಿಳಿಸಿದರು. ಮಳವಳ್ಳಿ ಪಟ್ಟಣದಲ್ಲಿ ಡಿಸೆಂಬರ್ 18ರಿಂದ 24ರವರೆಗೆ ನಡೆಯಲಿರುವ ಶ್ರೀ ಆದಿಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಯರವರ 1066ನೇ ಜಯಂತಿ ಮಹೋತ್ಸವದ ಅಂಗವಾಗಿ ಶ್ರೀ ಶಿವರಾತ್ರೀಶ್ವರ ಜಯಂತಿ ಮಂಟಪದ ಭೂಮಿ ಪೂಜೆ ಹಾಗೂ ಪ್ರಚಾರ ರಥಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಹಲವು ವರ್ಷಗಳ ಹಿಂದೆಯೇ ಇಲ್ಲಿ ಜಯಂತ್ಯುತ್ಸವ ನಡೆಯಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಮುಂದೂಡಲಾಗಿತ್ತು. ಈಗ ನಡೆಯುತ್ತಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಂದರು. ನಮ್ಮ ಮಳವಳ್ಳಿ ತಾಲೂಕಿನ ಸೌಭಾಗ್ಯ ಮತ್ತು ನಮ್ಮೆಲ್ಲರ ಸೇವೆಗೆ ಒಂದು ಅವಕಾಶ. ಆ ಮಹಾಶಿವನ ದರ್ಶನವನ್ನು ಮಾಡಲಿಕ್ಕೆ ಮಳವಳ್ಳಿ ಜೊತೆ ಅತ್ಯಂತ ಕಾಲದಿಂದ ಕಾಯ್ತಾ ಇರ್ತಕ್ಕಂಥ ಶಿವರಾತ್ರೀಶ್ವರ ಜಯಂತ್ಯೋತ್ಸವವನ್ನು ಈ ಬಾರಿ ಮಳವಳ್ಳಿಯಲ್ಲಿ ಶ್ರೀಗಳ ಆಶೀರ್ವಾದದೊಂದಿಗೆ ನಡೆಸಲ್ಪಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರೂ ಪೂಜೆ. ಇದೇ 18ನೇ ತಾರೀಕಿನಿಂದ ಅಂದರೆ ಡಿಸೆಂಬರ್ 18ರಿಂದ ಒಂದು ವಾರಗಳ ಕಾಲ ಜಯಂತ್ಯೋತ್ಸವ ಶ್ರೀಮಠದ ಜವಾಬ್ದಾರಿಯಲ್ಲಿ ಎಲ್ಲ ಭಕ್ತರ ಒಂದು ಸಹಭಾಗಿತ್ವದೊಂದಿಗೆ. ಈ ವೇಳೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ನರೇಂದ್ರ ಸ್ವಾಮಿ ಮಾತನಾಡಿ, ಜಯಂತಿ ಮಹೋತ್ಸವ ಸಿಕ್ಕಿರುವುದು ನಮ್ಮ ಭಾಗ್ಯ. ಕ್ಷೇತ್ರದ ಜನರೆಲ್ಲ ಒಗ್ಗಟ್ಟಿನಿಂದ ಹಬ್ಬದ ರೀತಿ ಆಚರಿಸೋಣ. ಇಂದಿನಿಂದ ಪ್ರಚಾರ ರಥ ತಾಲೂಕಿನ ಎಲ್ಲ ಗ್ರಾಮಗಳಿಗೂ ಸಂಚರಿಸುತ್ತಿದ್ದು, ಅದನ್ನು ಆತ್ಮೀಯವಾಗಿ ಬರಮಾಡಿಕೊಂಡು ಪೂಜೆ ಸಲ್ಲಿಸಿ ಎಂದು ಕ್ಷೇತ್ರದ ಜನತೆಯಲ್ಲಿ ಮನವಿ ಮಾಡಿಕೊಂಡರು. ತಾಂತ್ರಿಕವಾಗಿ ಒಪ್ಪಿಗೆಯನ್ನು ನೀಡಿದ್ದಾರೆ. ದಿನಾಂಕ ಇನ್ನೂ ಖಚಿತವಾಗಿ ದಿನಾಂಕ ಗೊತ್ತಾದ ನಂತರ ಕಾರ್ಯಕ್ರಮಗಳನ್ನು ರೂಪಿಸಲಾಗುತ್ತೆ. ಇಲ್ಲಿ ಸುತ್ತೂರಿನಿಂದ ಉತ್ಸವ ಮೂರ್ತಿ ಬಂದಮೇಲೆ ಈ ಕಾರ್ಯಕ್ರಮಗಳೆಲ್ಲ ಇಲ್ಲಿ ಸಂಘಟನೆ ಆಗ್ತಾ ಇದೆ. ಕನಕಪುರದ ಶ್ರೀಗಳ ಮಾರ್ಗದರ್ಶನದಲ್ಲಿ
ತಾಲೂಕಿನೆಲ್ಲ ಮಠಾಧೀಶರು, ಶಾಸಕರು, ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು, ದೇವೇಗೌಡರು, ಪುಟ್ಟರಾಜು ಅವರು ಎಲ್ಲರೂ ಕೂಡ ಸೇರಿ ಇದು ಮುಮ್ಮನಸ್ಸಿನಿಂದ ಕಾರ್ಯಕ್ರಮ ಯಶಸ್ವಿಯಾಗಿ ಕಂಕಣವನ್ನು ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳಾದ ಕುಮಾರ್ ಅವರು, ಎಲ್ಲ ಅಧಿಕಾರಿಗಳು ಕೂಡ ಇದೊಂದು ಯಶಸ್ವಿಯಾಗಿ ನಡೆಸಬೇಕು. ಇಲ್ಲಿ ಎಲ್ಲ ರೀತಿಯಿಂದ ಕಾರ್ಯಕ್ರಮಗಳು ಒಳ್ಳೆಯ ರೀತಿಯಲ್ಲಿ ನಡೆದು ಜನರು ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ. ಮಾಧ್ಯಮದವರು ಕೂಡ ಇದಕ್ಕೆ ಹೆಚ್ಚಿನ ವಿವರಗಳನ್ನು ತಿಳಿಸಿ ಭಕ್ತಾದಿಗಳ ಹೆಚ್ಚಿನ ಸಂಖ್ಯೆಯಲ್ಲಿ ವಸ್ತು ಪ್ರದರ್ಶನ ಬೆಳಗ್ಗೆ ಪ್ರಭಾತ್ ಬೇರೆ ಇವತ್ತು ಪ್ರಸಾರ ವಾಹನಕ್ಕೆ ಇದೀಗ ಚಾಲನೆ. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಶಾಸಕ ನರೇಂದ್ರ ಸ್ವಾಮಿ, ಉಪವಿಭಾಗಾಧಿಕಾರಿ ಶಿವಮೂರ್ತಿ, ಮಾಜಿ ಸಚಿವ ಸಿಎಸ್ ಪುಟ್ಟರಾಜು, ಮಾಜಿ ಶಾಸಕ ಅನ್ನದಾನಿ ಸೇರಿದಂತೆ ಇತರರು ಭಾಗವಹಿಸಿದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಪತ್ರಿಕೋದ್ಯಮಕ್ಕೆ ಅವ್ಯವಸ್ಥೆ ಸುಧಾರಿಸುವ ಶಕ್ತಿ ಇದೆ. ಉತ್ತಮ ಬರವಣಿಗೆಯ ಶಕ್ತಿಗೆ ಹಾಸನಾಂಬ ಜಾತ್ರೆ ಉದಾಹರಣೆ. ವಿಧಾನ ಪರಿಷತ್ ಸದಸ್ಯ ಹಿರಿಯ ಪತ್ರಕರ್ತ ಕೆ ಶಿವಕುಮಾರ್ ಹೇಳಿಕೆ. 20 ಎಕರೆ ಜಮೀನು ವಿವಾದ. ನ್ಯಾಯಾಲಯದಲ್ಲಿ ಪ್ರಕರಣ ಇರುವಾಗಲೇ ಅಣ್ಣನಿಂದ ತಮ್ಮನ ಕೊಲೆ. ಅರ್ಕಲ್ಗೂಡು ಸಮೀಪ ದಾರುಣ ಘಟನೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.